ಅಖಿಲ್, ಆಂಟಿ ಅಂಕಲ್ನ ಮನೆಯವ್ರಿಗೂ ಡ್ರಾಪ್ ಮಾಡು. ಬೇಡಪ್ಪ, ನಾವೇ ಕ್ಯಾಬ್ ಬುಕ್ ಮಾಡಿದ್ದೀವಿ. ನಾವು ಕಾರಲ್ಲೇ ಡ್ರಾಪ್ ಮಾಡ್ತಿದ್ವಲ್ಲ ಅಂಕಲ್. ಪರವಾಗಿಲ್ಲಪ್ಪ. ನಮ್ಮ ಹತ್ರ ಸಂಕೋಚ ಯಾಕೆ ಅಂಕಲ್? ಸಂಕೋಚ ಏನಿಲ್ಲಪ್ಪ, ನಿಮಗೂ ಕೆಲಸ ಇರುತ್ತಲ್ವಾ, ತೊಂದರೆ ಕೊಡಬಾರ್ದು ಅಂತ. ನಮಗೇನು ತೊಂದರೆ ಆಗಲ್ಲ. ನೀವು ಆವಾಗವಾಗ ಈ ಥರ ಬಂದು ಹೋಗ್ತಾ ಇದ್ರೆ ನಮಗೂ ಖುಷಿಯಾಗಿರುತ್ತೆ. ನೀವು ನಮ್ಮ ಮನೆಗೆ ತಪ್ಪದೆ ಬರಬೇಕು. ಲೀವ್ ನೋಡ್ಕೊಂಡು ಬರ್ತೀವಿ ಆಂಟಿ. ವಸು, ನಾವಿನ್ನು ಹೊರಡ್ತೀವಿ. ಆಯ್ತಮ್ಮ. ಸರಿ, ನಾವು ಹೋಗಿ ಬರ್ತೀವಿ. ರಾಕಿ, ಬಾಯ್. ಅಯ್ಯೋ, ಏನು ಜಗಳನೇ ತಂದು ಹಾಕಕ್ಕಾಗಲಿಲ್ಲ. ಸಾರಿ ಅಮ್ಮಮ್ಮ, ಇವರೆಲ್ಲರ ಮೇಲೆ ಪ್ರೀತಿ ಜಾಸ್ತಿ ಆದಂಗೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆದಂಗೆ ನಟಿಸ್ಬೇಕಾಯ್ತು. ಇದೆಲ್ಲ ಅಮ್ಮನಿಗೋಸ್ಕರನೇ ಮಾಡ್ತಿದ್ದೀನಿ. ಅದೇನು ಅಷ್ಟು ಬೇಗ ಕ್ಯಾಬ್ ಬಂದ್ಬಿಟ್ಟಿದೆ? ಇನ್ನೂ ಸ್ವಲ್ಪ ಹೊತ್ತಿರ್ಬೋದಿತ್ತಲ್ವಾ? ಇಲ್ಲ ವಸು, ಸ್ವಲ್ಪ ಹೊತ್ತಿದ್ರೂ ಮನಸ್ಸು ಖುಷಿಯಾಗಿದೆ. ನೀನಿಲ್ಲಿ ಸಂತೋಷವಾಗಿರೋದ್ರಿಂದ ನಮಗೂ ಸಂತೋಷ ಆಗತ್ತಮ್ಮ. ಹೌದು ವಸು, ನಾವು ಈ ಮನೆ ಕಾಲಿಟ್ಟಾಗ ಏನೇನೋ ಅನುಮಾನಗಳು. ಈ ಮನೇಲಿ ನಡಿಬಾರ್ದೇನೋ ನಡೆದಿದ್ಯೇನೋ, ನಿನಗೂ ಅತ್ತೆಗೂ ಜಗಳ ಆಗಿದೆಯೇನೋ, ಮಕ್ಕಳು ವಿಚಾರದಲ್ಲಿ ಅಳಿಯಂದ್ರಿಗೂ ನಿನಗೂ ಮನಸ್ತಾಪ ಆಗಿದೆಯೇನೋ, ಏನೇನೋ ಊಹೆಗಳು, ಅನುಮಾನಗಳು. ಆದರೆ ದೇವ್ರ ದಯೆಯಿಂದ ಅದೆಲ್ಲ ಸುಳ್ಳು ಅಂತ ಅರ್ಥ ಆಯಿತು. ಮುಖ್ಯವಾಗಿ ಅಳಿಯಂದ್ರಿಗೆ ನೀನಂದ್ರೆ ಎಷ್ಟಿಷ್ಟ ಅಂತ ನೋಡಿದ್ಮೇಲೆ ಊಟ ಮಾಡ್ದೇನೆ ಹೊಟ್ಟೆ ತುಂಬೋಯ್ತು. ನೀನು ಓರ್ಗಿತ್ತಿರು ಭಾವ, ಮೈದ್ನ ಎಲ್ಲರೂ ನಿನ್ನ ಸ್ವಂತ ಮನೆಯವ್ರ ಥರ ನೋಡ್ಕೋತಾ ಇರೋದನ್ನ ನೋಡಿ ನನ್ನ ಮನ್ಸಿಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ? ನೀನು ಯಾವಾಗಲೂ ಸಂತೋಷವಾಗಿರ್ಬೇಕು. ನಾವು ಕೂಡ ಅದನ್ನೇ ಬೇಡ್ಕೋತೀವಿ. ಹೌದಮ್ಮ, ಬಂದಾಗಿನಿಂದ ನಿಮ್ಮಮ್ಮ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ಲು. ಈಗ ನೋಡು ಹೇಗೆ ಸಂತೋಷವಾಗಿದ್ದಾಳೆ. ಶ್ರೀಶೈಲ ದೇವಸ್ಥಾನದಲ್ಲಿ ಎಷ್ಟು ಪ್ರಶಾಂತವಾಗಿದ್ವೋ ನಿಮ್ಮನೇಲೂ ನಾವು ಅದೇ ರೀತಿ ಪ್ರಶಾಂತವಾಗಿದ್ವಿ. ಬರ್ತೀವಿ ವಸು. ಇವಾಗ ಸಂತೋಷನಾ ವಸು? ಅಮ್ಮ ಅಪ್ಪಂಗೆ ನಿಜ ಗೊತ್ತಾಗ್ಬಿಡುತ್ತೇನೋ ಅಂತ ಭಯಪಟ್ಟಿದ್ದೆ. ಈ ಘಟನೆ ಅವ್ರಿಗೆ ಗೊತ್ತಾಗ್ದಂಗೆ ಸಂತೋಷವಾಗಿ ಹೋದ್ರು. ಅದಕ್ಕೆ ಕಾರಣ ನಮ್ಮ ಅಭಿ.
ನಮ್ಮ ಅಭಿಮೈದ್ನ. ನೀನ್ ಮೊದಲು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಹೀಗೆ ಮಾಡ್ತಾರಂತ ಯೋಚಿಸೇ ಇರ್ಲಿಲ್ಲಕ್ಕ. ನಿನ್ಗೋಸ್ಕರನೇ ಮಾಡಿದ್ದಾರೆ. ನೀವೆಲ್ಲರೂ ನಂಗೆ ಸಹಾಯ ಮಾಡಿದ್ದೀರಾ, ಆದ್ರೆ ನಿನ್ನೆ ನಡೆದಿದ್ದ ವಿಷಯದ ಬಗ್ಗೆ ಏನಾದರೂ ಮಾಡಬೇಕು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ನ ಮೇಲೆ ಬಂದಿರೋ ಆರೋಪ ಹಾಗೆ ಇದೆಯಕ್ಕ. ಅತ್ತೆ ಹೆಚ್ಚು ಮಾತಾಡದೇ ಇದ್ರು ಏನೂ ಆಗಿಲ್ಲ ಅನ್ನೋ ಹಾಗೆ ತೋರಿಸ್ಕೋತಿದ್ದಾರೆ. ಅದು ನನ್ನ ಅಪ್ಪ ಅಮ್ಮನ ಮುಂದೆ ನನ್ನನ್ನು ಕಾಪಾಡೋಕ್ಕಂತ ಚೆನ್ನಾಗಿ ಗೊತ್ತು. ನಾನು ತಪ್ಪು ಮಾಡಲಿಲ್ಲ ಅಂತ ಅವ್ರಿಗೂ ಗೊತ್ತಾಗ್ಬೇಕಕ್ಕ. ಅದಕ್ಕೇನಾದ್ರೂ ಮಾಡಬೇಕು. ಏನು ಮಾಡೋ ಅವಶ್ಯಕತೆ ಇಲ್ಲ. ಅತ್ತೆ ಹತ್ರ ಅಭಿ ಹತ್ರ ನಿಜ ಹೇಳು ಸಾಕು. ನನ್ನ ಮಕ್ಳಿಗೆ ನಾನು ಕೆಟ್ಟದ್ದು ಮಾಡಲ್ಲ ಅಕ್ಕ. ಆದ್ರೆ ಬೇರೆ ದಾರಿ ಇಲ್ವಲ್ಲ ವಸು. ಏನಾದರೂ ಸರಿ, ನಾನು ಕಷ್ಟಪಡ್ತೀನಿ ಹೊರತು ನನ್ನ ಮಕ್ಳಿಗೆ ಕಷ್ಟ ಕೊಡಲ್ಲ. ಒಂದೊಂದ್ಸಲ ನಮ್ಮ ಒಳ್ಳೆತನನೇ ನಮ್ಮನ್ನು ಹಾಳು ಮಾಡತ್ತೆ ವಸು. ಸುಳ್ಳು ನಿಜ ಆಗಿ ಅಪಾರ್ಥಕ್ಕೆ ದಾರಿ ಮಾಡುತ್ತೆ, ಮನುಷ್ಯರ ಮಧ್ಯೆ ಗೋಡೆ ಕಟ್ಟುತ್ತೆ. ಅತ್ತೆ ತುಂಬಾ ಒಳ್ಳೆಯವರು, ಅಭಿ ಅವ್ರಿಗಿಂತ ಒಳ್ಳೆಯವನು, ನೀನು ಒಳ್ಳೆಯವಳು. ಆದ್ರೆ ನಿಮ್ ಮಧ್ಯೆ ಯಾಕೋ ಅಪಾರ್ಥದ ಗೋಡೆ ಅಡ್ಡ ಬರ್ತಿದೆ. ಅದು ಒಳ್ಳೇದಲ್ಲ, ಯೋಚನೆ ಮಾಡು ವಸು. ನೀನ್ ಅನ್ಕೊಂಡಂಗೆ ಅವರು ಸಂತೋಷವಾಗಿ ಹೋಗಿದ್ದಾರೆ. ಆದ್ರೆ ನಿನ್ ಸಮಸ್ಯೆ ಹಾಗೇ ಇದೆ. ನೀ ಸಂತೋಷವಾಗಿಲ್ಲ. ಏನ್ ಮಾಡ್ಬೇಕು ಯೋಚನೆ ಮಾಡು. ಇದೇನ್ ಆಂಟಿ, ಯಾವಾಗ ನೋಡಿದ್ರು ಅತ್ತೆ ಸ್ಯಾರೀಸ್ನ ಮುಂದೆ ಇಟ್ಕೊಂಡು ಖುಷಿ ಪಡ್ತಾ ಇರ್ತಾರಲ್ಲ. ಒಬ್ಬೊಬ್ರಿಗೆ ಒಂದೊಂದ್ ತರ ಹುಚ್ಚು. ನಮ್ಮ ಅತ್ತಿಗೆಗೆ ಸೀರೆ ಹುಚ್ಚು. ಅಷ್ಟೊಂದು ಹುಚ್ಚಿದ್ರೆ ಕೆಲ್ಸಕ್ಕೆ ಬರಲ್ಲ ಆಂಟಿ. ನಿನಗಿಲ್ವಾ ಫ್ಯಾಷನ್ ಡಿಸೈನಿಂಗ್ ಹುಚ್ಚು? ನನಗಿಲ್ವಾ ನಾರದನ್ ತರ ಫಿಟ್ಟಿಂಗ್ ಇಡೋ ಹುಚ್ಚು? ಅವ್ರವ್ರ ಹುಚ್ಚು ಅವ್ರವ್ರಿಗೆ. ನನ್ನನ್ ಬೈದ್ಯಾ ನಿನ್ನನ್ ಬೈಕೊಂಡ್ಯಾ? ಈಗ ಅದೆಲ್ಲ ಬೇಕಾ ನಿನ್ಗೆ? ನಿಮ್ಮ ಅತ್ತೆ ಒಳ್ಳೆ ಮೂಡಲಿದ್ದಾಳೆ. ಒಳಗಡೆ ಹೋಗಿ ನಮ್ಗ ಅನುಕೂಲ ಆಗೋ ಹಾಗೆ ಮಾತಾಡ್ ಬರೋಣ. ನಡಿ ನಡಿ ಬಾ ಬಾ ಬಾ. ಏನದ್ಕೆ ಈ ಟೈಮಲ್ಲಿ ಸೀರೆಗಳನ್ನ ಹೊರಗಡೆ ತೆಗ್ದಿದ್ಯಾ? ಯಾವಾಗ ನೋಡಿದ್ರು ಬೀರುಲೆ ಲಾಕ್ ಆಗಿರುತ್ತೆ. ಅವಾಗ ಹೊರಗೆ ತೆಗೆದು ಕಣ್ಣಾರೆ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಅದಕ್ಕೆ. ನಾನು ಅದೇ ಅನ್ಕೋತಿದ್ದೆ. ಹಾರಿಕಾ, ಈ ಸೀರೆಗಳನ್ನ ನೋಡಿದ್ಯಾ? ನಿಮ್ಮ ಮಾವನವರು ನಾನು ಊಟಿಗೆ ಹೋದಾಗ ತೆಗೆದುಕೊಟ್ಟಿದ್ದು. ನೀನು ಹಿಂದೆ ಮಾಡ್ದಾಗೆ ಇದಕ್ಕೂ ಡಿಸೈನ್ ಮಾಡ್ತೀಯಾ? ಏನಾಯ್ತು ಅದಕ್ಕೆ? ದಯವಿಟ್ಟು ಈ ಕೆಲ್ಸನ ಅವಳಿಗೆ ಕೊಡಬೇಡ ಅದಕ್ಕೆ. ಯಾಕೆ? ಇವಳು ಡಿಸೈನರ್ ಅಲ್ವಾ? ಹಾಗಂತ ನಿನ್ನ ನಂಬ್ಸಕ್ಕೆ ನಾನು ತುಂಬಾ ಕಷ್ಟ ಪಡ್ಬೇಕಾಯ್ತು ಗೊತ್ತಾ? ನನ್ನ ನಂಬಿಸೋದು ಅಂದ್ರೆ? ಬೇಡ ಅದಕ್ಕೆ, ಮತ್ತೆ ಆ ಹಳೆ ಪುರಾಣ ತೆಗಿಬೇಡ. ಆ ಕೆಟ್ಟ ನೆನಪನ್ನ ಮತ್ತೆ ಕೆದಕ್ಬೇಡ ನೀನು. ಏನ್ ಪುರಾಣ? ಏನ್ ಕೆಟ್ಟ ನೆನಪು? ಏನ್ ಹೇಳ್ತಾ ಇದೆಯಾ ಅತ್ಗೆ? ಅವತ್ತು ಹಾರಿಕಾ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ಲು. ಸರಿ ಎಷ್ಟು ಕಷ್ಟಪಟ್ಟಿದ್ಲೋ ನಿನಗೆ ಗೊತ್ತಿಲ್ಲ ಅದಕ್ಕೆ. ಹಗಲಿಡೀ ತಿಂಡಿ ತಿನ್ನದೆ, ರಾತ್ರಿ ಇಡೀ ನಿದ್ದೆ ಮಾಡದೆ, ಬೆವರು ಸುರಿಸಿದಕ್ಕೆ ಬಂದಿರೋ ಔಟ್ಪುಟ್ ಅದು. ಅದಕ್ಕೆ ಆ ಸೀರೆ ಅಷ್ಟು ಚೆನ್ನಾಗಿ ಬಂದಿದ್ದು. ಆದ್ರೆ ಆ ಎಪಿಸೋಡ್ ಮತ್ತೆ ರಿಪೀಟ್ ಮಾಡಬೇಡ. ನಾನು ಹೇಳಿದ್ದು ಹಾರಿಕಾಗೆ ಹೊರತು ನಿನಗಲ್ವಲ್ಲ ಅದಕ್ಕೆ. ಚಿಕ್ಕ ಹುಡುಗಿ ಪದೇ ಪದೇ ಕಷ್ಟ ಕೊಡೋದು ಬೇಡ ಅಂತ. ಅವಳಿಗೆ ಪ್ರಾಕ್ಟೀಸ್ ಆಗತ್ತಲ್ವಾ? ನನಗೆ ಟಾರ್ಚರ್ ಆಗತ್ತೆ. ಏನಾಗಿದೆ ನಿನಗೆ? ಸದ್ಯಕ್ಕೆ ನಾನು ಚೆನ್ನಾಗಿದ್ದೀನಿ ಅದಕ್ಕೆ. ಇವಳ ಕೈಯಲ್ಲಿ ನೀನ್ ಸೀರೆ ಕೊಟ್ರೆ ನನ್ನ ಪರಿಸ್ಥಿತಿ ಏನೋ ನಾನು ಹೇಳಕ್ಕಾಗಲ್ಲ. ಆಂಟಿ ಕಾಮಿಡಿ ಮಾಡ್ತಿದಾರತ್ತೆ. ಅವರು ಬೇರೆ ಕೆಲಸ ಹೇಳಿದ್ದಾರೆ, ಅದಾದ್ಮೇಲೆ ನಿಮ್ ಸೀರೆ ಡಿಸೈನ್ ಮಾಡ್ತೀನಿ.
ಅದಕ್ಕೆ ಆ ಸುಶೀಲಾ ಮೂರ್ತಿ ಅವ್ರಿಗೆ ವಸು ಮಾಡಿರೋ ಎಡವಟ್ ಬಗ್ಗೆ ಹೇಳ್ತೀಯ ಅನ್ಕೊಂಡ್ರೆ ಏನೋ ಹೇಳ್ದೆ ಕಳಿಸ್ಬಿಟ್ಟಿಯಲ್ಲ. ಹೇಳಬೇಕು ಅಂತಾನೆ ಅಂದ್ಕೊಂಡಿದ್ದೆ ಅದಕ್ಕೆ. ಆದರೆ ವಸು ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸುಮ್ಮನಾಗ್ಬಿಟ್ಟೆ ನಾನು. ನೀನ್ ತುಂಬಾ ಒಳ್ಳೆಯವಳಾಗ್ತಿದ್ಯಾ ಅದಕ್ಕೆ. ಕೆಲವು ತಪ್ಪುಗಳನ್ನ ಕ್ಷಮಿಸ್ಬೋದು ಅದಕ್ಕೆ, ಆದ್ರೆ ಇಂಥ ತಪ್ಪುಗಳನ್ನ ವಹಿಸ್ಕೊಂಡ್ ಬಂದ್ರೆ ಹೋಗ್ತಾ ಹೋಗ್ತಾ ನಮಗೆ ಮುಳ್ಳಾಗತ್ತೆ. ಆಲ್ರೆಡಿ ಅವಳ ಮೇಲೆ ತುಂಬ ಸೀರಿಯಸ್ ಆಗಿದ್ನಲ್ಲ ಅದಕ್ಕೆ. ಅಭಿ ಮಕ್ಕಳು ಕೂಡ ಇದ್ರೂ ಇಲ್ದಿರೋ ಥರ ಇದ್ದಾರೆ. ನಾಳೆ ಹೊತ್ತಿಗೆ ಅವಳೇ ತಿದ್ಕೋತಾಳೆ. ಹಾ ತಿದ್ಕೋತಾಳೋ ಇಲ್ಲ ಮತ್ತೆ ತಪ್ಪು ಮಾಡ್ತಾಳೋ, ನಾನ್ ಹೇಳೋದು ಹೇಳಿದೀನಿ, ಮಿಕ್ಕಿದೆಲ್ಲ ನಿನ್ನಿಷ್ಟ ಅದಕ್ಕೆ. ಹಾ ನಡಿಯೇ ಹಾರಿಕಾ, ನಿಮ್ ಅತ್ತೆ ಸೀರೆ ನೋಡ್ಕೊಂಡಿದ್ರೆ ನಿಮ್ ಮಾವನ್ನೇ ವಿಚಾರಿಸಲ್ಲ, ಇನ್ ನಮ್ಮನ್ನೇನ್ ವಿಚಾರಿಸ್ಕೋತಾರೆ. ನಡಿ ನಡಿ. ಐ ಆಮ್ ಸಾರಿ. ಸಾರಿ ಯಾಕೆ ಹೇಳ್ತಿದ್ದೀರಾ? ಡೈನಿಂಗ್ ಟೇಬಲ್ ಹತ್ರ ನಾನು ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ನನ್ಗೆ ಗೊತ್ತು. ನಾನು ನಿಜ ಹೇಳ್ತಿದ್ದೀನಿ ರೀ. ನಾನು ಒಪ್ಕೊಂಡಿದ್ದೀನಿ. ಅಂದರೆ ವಿತೌಟ್ ಯುವರ್ ಪರ್ಮಿಷನ್ ನಿಮ್ಮನ್ನು ಟಚ್ ಮಾಡಿದೆ. ಸ್ಪಾಂಟೇನಿಯಸ್ ಆಗಿ ನೀವು ಮಾಡಿದ್ದು ನಮ್ಮ ಅಪ್ಪ ಅಮ್ಮನ ಸಂತೋಷಕ್ಕೆ ಕಾರಣ ಆಯಿತು. ನೀವೇನು ತಪ್ಪು ತಿಳ್ಕೊಂಡಿಲ್ಲ ತಾನೆ? ಅಮ್ಮ ಅಪ್ಪ ತುಂಬ ಖುಷಿಪಟ್ಟರು. ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಲ್ಲ. ಐ ಮೀನ್ ನಿಮ್ಮ ಜೊತೆ ಆ ರೀತಿ ಬಿಹೇವ್ ಮಾಡಲ್ಲ ಅಂದೆ. ನನಗೋಸ್ಕರನೇ ಇದನ್ನೆಲ್ಲ ಮಾಡಿದ್ರಿ. ಐ ಮೀನ್ ನನ್ನ ಸೇವ್ ಮಾಡಬೇಕು ಅಂತಾನೆ ನೀವು. ಅದು ನಿಮಗೆ ಅರ್ಥ ಆದರೆ ಸಾಕು. ಅರ್ಥ ಮಾಡ್ಕೊಳ್ಳಲ್ಲ ಅಂತ ಯಾಕೆ ಅನ್ಕೋತೀರಾ? ಅಪಾರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ರೀ. ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ನೀವು ಮೊದಲೇ ಹೇಳಿದ್ರಲ್ವಾ? ಎನಿವೆ ಸಾರಿ. ನೋ ಸಾರಿ, ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಇಟ್ಸ್ ಓಕೆ. ಏನಂದ್ರೆ ಒಂದು ನಿಮಿಷ, ನಿಮ್ಮ ಜೊತೆ ಮಾತಾಡಬೇಕಿತ್ತು. ಮಕ್ಕಳ ವಿಷಯನ? ಹಾಂ ಹೌದು ರೀ. ಬೇಕಾಗಿಲ್ಲ ರೀ. ಅದಲ್ಲ ರೀ. ಪ್ಲೀಸ್ ಮಕ್ಕಳ ಬಗ್ಗೆ ನನಗೆ ಬಿಡಿ. ಮಕ್ಕಳನ್ನ ನಾನು ಯಾಕೆ ನೋಡ್ಕೋಬಾರ್ದು? ದಯವಿಟ್ಟು ಕಾರಣ ಹೇಳಿ. ನೀವೇ ಯೋಚನೆ ಮಾಡಿ. ಯೋಚನೆ ಮಾಡೇ ಕೇಳ್ತಿದ್ದೀನಿ. ಯೋಚನೆ ಮಾಡಿದಿದ್ರೆ ಕೇಳ್ತಿರ್ಲಿಲ್ಲ. ಅಂದ್ರೆ ಏನ್ ಹೇಳ್ತಿದ್ದೀರಾ? ಮಕ್ಕಳು
ಅವಳು ನನ್ನ ಜೊತೆ ಹಾರಿಕಾ ನಾನೇ ಕಣೆ. ಮಾಮೂಲಿಯಾಗಿ ಎಬ್ಬಿಸ್ಬೋದಿತ್ತು ತಾನೇ, ಮುಖಕ್ಕಷ್ಟು ಹತ್ರ ಬಂದು ಎಬ್ಸೋದ್ ಯಾಕೆ? ಅದು ಪ್ರೀತಿಯಿಂದ ಎಬ್ಸೋಣ ಅಂತ. ಪಿಶಾಚಿ ತರ ಕಾಣ್ತಿದ್ಯಾ? ಅಂದ್ರೆ ನನ್ ಮುಖ ಪಿಶಾಚಿ ತರ ಕಾಣುತ್ತಾ ನಿನ್ಗೆ? ಆ ಕಾಲದಲ್ಲಿ ನಾನು ಸುಂದ್ರಿ ಕಣೆ. ಹಾ, ಸ್ವಲ್ಪ ನಿಮಗ್ ಸೂಟ್ ಆಗೋ ತರ ಮಾತಾಡಿ ಆಂಟಿ. ನಿಮ್ ಹೆಸರಿಗೂ ಫೇಸ್ಗೂ ಮ್ಯಾಚ್ ಆಗದೆ ಇರೋ ಹಾಗೆ ನಿಮ್ ಮಾತ್ ಕೂಡ ಮ್ಯಾಚ್ ಆಗ್ತಿಲ್ವಲ್ಲ. ಏನ್ ಮಾಡ್ಲಿ ಹೇಳು, ನನ್ನ ಹೆಸರಿಗೆ ಸರಿಯಾಗಿ ಫೇಸ್ ಮ್ಯಾಚ್ ಆಗ್ಬೇಕು ಅನ್ಕೊಂಡ್ರೆ ಮನೆಯವರು ನನಗ್ ಮ್ಯಾಚೇ ನೋಡ್ತಿಲ್ಲ. ಮಳೆಗಾಲದಲ್ಲಿ ಮುಂದಕ್ಕೆ ಹೋಗೋ ಕ್ರಿಕೆಟ್ ಮ್ಯಾಚ್ ತರ ನನ್ನ ಮದ್ವೆ ಮ್ಯಾಚು ಮುಂದಕ್ಕೆ ಹೋಗ್ತಾನೇ ಇದೆ. ಅಯ್ಯೋ, ಈ ಕತೆ ಈಗ ಯಾಕೆ ನನ್ನನ್ನು ಯಾಕೆ ಎಬ್ಬಿಸ್ದೆ? ಇವತ್ತು ವ್ರತನ? ಅಯ್ಯೋ, ಟೈಮ್ ಎಷ್ಟಾಯ್ತು? 3 ಆಯ್ತಾ 4 ಆಯ್ತಾ? 8 ಆಯ್ತು. ಇನ್ನು ಬಿಸಿಲೇರೋವರೆಗೂ ಮಲಗೇ ಇರ್ತೀಯಾ? ಅದು 2 ಡೇಸ್ ಇಂದ ಸರಿಯಾಗಿ ನಿದ್ದೆನೇ ಇಲ್ಲ ಆಂಟಿ. ಇವತ್ತೇ ನಿದ್ದೆ ಮಾಡಿದ್ದು. ಇನ್ನು ನಿದ್ದೆ ಮಾಡಿದ್ರೆ ಒಂದು ಅದ್ಭುತ ನೋಡೋದನ್ನ ಮಿಸ್ ಮಾಡ್ಕೋತೀಯ. ಅದ್ಭುತನಾ? ಯಾರ ಮುಖದಲ್ಲಿ ಅಳು ನೋಡ್ಬೇಕಂಟಿ? ಏನೋ ದೊಡ್ಡದಾಗಿ ನೀನ್ ಎಲ್ರ ಮುಖದಲ್ಲೂ ನಗು ನೋಡೋ ಹಾಗೆ ನಿನಗೂ ಅಳು ಮುಖನೇ ತಾನೇ ಇಷ್ಟ? ಹೌದೌದು. ನಿನ್ ರೋಗ ಇವಾಗ ನನಗೆ ಅಂಟ್ಕೊಂಡಿದ್ಯಲ್ಲ. ಏನೇ ಅಂದೆ? ಏನಿಲ್ಲ ಆಂಟಿ, ಏನೋ ಅದ್ಭುತ ಅಂದ್ಯಲ್ಲ, ಅದೇನ್ ಹೇಳು? ನಿನ್ನೆ ನಾವು ಕಡ್ಡಿಗೇರಿದ್ವಲ್ಲ, ಆ ಕಿಡಿ ಹತ್ಕೊಂಡಿತ್ತಲ್ಲ, ಇವತ್ತು ಆ ಕಿಡಿ ದೊಡ್ಡದಾಗಿ ಬ್ಲಾಸ್ಟ್ ಆಗೋ ತರ ಇದೆ. ಅರ್ಥ ಆಗ್ಲಿಲ್ಲ ಆಂಟಿ. ಅದೇ ಕಣೆ, ನಾವು ನಿನ್ನೆ ವಸುನ ಬೈದಿದ್ವಲ್ಲ, ನಿಮ್ಮ ಅತ್ತೆ ಮತ್ತೆ ಭಾವನವರು ವಸುನ ಬೈದು ದೂರ ಇಟ್ಟಿದ್ರಲ್ಲ. ಹೌದು. ಈ ಅತ್ತೆ ಮನೆಯಲ್ಲಿ ಆ ವಸು ಮತ್ತು ಅವಳ ಮಗ ರಾಖಿ ಇಬ್ರು ಅನಾಥರಾಗ್ಬಿಟ್ಟಿದ್ದಾರೆ. ಇನ್ನು ನಿಮ್ಮ ಅತ್ತೇನು ಅಭಿನು ಅವ್ರ ಮುಖನೇ ನೋಡಲ್ಲ. ಅವ್ರ ಮುಖದಲ್ಲಿ ಬರೀ ಅಳುನೇ ಅಳು. ಆ ಗೋಳು ನಾವು ನೋಡ್ಬೇಕಲ್ವಾ, ಅದಕ್ಕೆ ಎಬ್ಬಿಸ್ದೆ. ಬೆಳಿಗ್ಗೆನೆ ಇದೆಲ್ಲ ಬೇಕಾ ಆಂಟಿ? ಜೀವನದಲ್ಲಿ ನಾವ್ ಆನಂದ ಪಡೋ ಕ್ಷಣಗಳನ್ನ ಖಂಡಿತ ಮಿಸ್ ಮಾಡ್ಬಾರ್ದೆ. ಬಾ, ನಾನು ಹೇಳ್ತೀನಿ, ಬಾ ಬಾ. ಕೈಯಲ್ಲಿ ಏನೋ ಪೇಪರ್ ಇದೆ ಆಂಟಿ. ಇವ್ ನೋಡಿದ್ರೆ ನಿಮ್ಮ ಅತ್ತೆ ರೂಮ್ಗೆ ಹೋಗ್ತಿದ್ದಾನಲ್ಲ. ಹೋಗ್ ತಡಿಯೇ, ತಡಿ. ರಾಕಿ 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 ನಿಂತ್ಕೋ. ನಡಿ ನಡಿ ನಡಿ.